ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಇತ್ತೀಚೆಗೆ ನಡೆದ ಹರಿಕಥಾ ಕಾರ್ಯಕ್ರಮವೊಂದರಲ್ಲಿ ಜಗದ್ಗುರು ಆದಿಶಂಕರಾಚಾರ್ಯರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನಾಡಿದ್ದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಇದೀಗ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದ್ದ ಆ ಕಲಾವಿದೆ ಕೊನೆಗೂ ಮಣಿದು ವಿಡಿಯೋ ಮೂಲಕ ಬಹಿರಂಗವಾಗಿ ಕ್ಷಮೆ ಕೇಳಿದ್ದಾರೆ. ಎಸ್ ವೀಕ್ಷಕರೇ, ಜುಲೈ 11ರಂದು ಕೃಷ್ಣಮಠದ ರಾಜಾಂಗಣದಲ್ಲಿ ಅಂಕಿತಾ ನಾಯಕ್ ಮತ್ತು ಗೌರಿ ಪಾಂಡುರಂಗಿ ಅನ್ನೋ ಕಲಾವಿದೆಯರು ಭರತನಾಟ್ಯ ಮತ್ತು ಹರಿವಾಣ ನೃತ್ಯ ಮಾಡ್ತೀವಿ ಅಂತ ಮಠದ ಆಡಳಿತ ಮಂಡಳಿಯಿಂದ ಪರ್ಮಿಷನ್ ತಗೊಂಡಿದ್ರು. ಆದರೆ ಕಾರ್ಯಕ್ರಮದ ನಡುವೆ ಇವರು ಯಾರಿಗೂ ಹೇಳದೆ ಕೇಳದೆ ಭಕ್ತ ಪ್ರಹ್ಲಾದ ಅನ್ನೋ ಹರಿಕಥೆ ಶುರು ಮಾಡಿದ್ರು. ಆ ಹರಿಕಥೆ ವೇಳೆ ಜಗದ್ಗುರು ಶ್ರೀ ಶಂಕರಾಚಾರ್ಯರ ಕುರಿತ ಆಕ್ಷೇಪಾರ್ಹ ಮಾತುಗಳನ್ನ ಆಡಿದ್ರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ಇಡೀ ಕರಾವಳಿ ಮತ್ತು ದೇಶಾದ್ಯಂತ ಇರೋ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ವಿವಾದ ತಾರಕಕ್ಕೇರುತ್ತಿದ್ದಂತೆ ಪರ್ಯಾಯ ಶ್ರೀ ಶೀರೂರು ಮಠದ ದಿವಾನರಾದ ಉದಯಕುಮಾರ್ ಸರಳತ್ತಾಯ ಅವರು ಮಠದ ಪರವಾಗಿ ಭಾರೀ ವಿಷಾದ ವ್ಯಕ್ತಪಡಿಸಿದ್ದಾರೆ. ಆ ಇಬ್ಬರು ಕಲಾವಿದೆಯರಿಗೆ ತಕ್ಷಣ ಸಾರ್ವಜನಿಕವಾಗಿ ಕ್ಷಮೆ ಕೇಳಿ ಎಂದು ಹೇಳಿದ್ದಾರೆ. ಅದರಂತೆ ಈಗ ಕಲಾವಿದೆಯರು ತಾವು ಮಾಡಿದ್ದು ತಪ್ಪು ಅಂತ ಒಪ್ಪಿಕೊಂಡು ವಿಡಿಯೋ ಮಾಡಿ ಕ್ಷಮೆ ಕೇಳಿದ್ದಾರೆ. ಮಠದ ಪವಿತ್ರ ವೇದಿಕೆಯನ್ನ ಈ ರೀತಿ ಬಳಸಿಕೊಂಡಿರೋದು ಈಗ ಕರಾವಳಿ ಧಾರ್ಮಿಕ ಜಗತ್ತಿನಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ನ್ಯೂಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ನಮಗೆ ಯಾರಿಗೂ ಸಹ ನಿಂದನೆ ಮಾಡಬೇಕು ಎಂಬ ಭಾವನೆ ಸರ್ವತಃ ನಮಗಿರಲಿಲ್ಲ. ನಾವು ರೆಫರ್ ಮಾಡಿದ ಸುಮಧ್ವಿಜಯ ಸಾರಸಂಗ್ರಹದಲ್ಲಿ ನೋಡಿಕೊಂಡು ಹೇಳಿದ್ದು ಅಷ್ಟೇ ಹೊರತು ಯಾರಿಗೂ ನಿಂದನೆ ಮಾಡಬೇಕು ಅನ್ನೋ ಆ ಉದ್ದೇಶ ಸರ್ವತಃ ಇರಲಿಲ್ಲ. ಯಾರೂ ಮಧ್ವ ಮಠದವರು ಸಹ ನಮಗೆ ಇದನ್ನು ಹೇಳಿಕೊಟ್ಟಿಲ್ಲ. ನಾವೇ ಪುಸ್ತಕ ನೋಡಿಕೊಂಡು ಹೇಳಿದ್ದು ಹೊರತು ಯಾರೂ ನಮಗೆ ಈ ವಿಷಯವನ್ನು ಹೇಳಿದ್ದಲ್ಲ. ನಮ್ಮಿಂದ ಬೇರೆ ಮಠದವರಿಗೆ ನೋವಾಗಿತ್ತಂದರೆ ಅದು ಕ್ಷಮೆಯನ್ನು ಕೇಳುತ್ತೇನೆ. ಯಾವುದೇ ಉಡುಪಿ ಮಠ ಅಥವಾ ಶಿರೂರು ಮಠ ಯಾವುದೇ ಮಠ ಇದಕ್ಕೆ ಸಂಬಂಧಪಟ್ಟಿದವರಲ್ಲ. ಕೇವಲ ಪುಸ್ತಕವನ್ನು ನಾವು ನೋಡಿಕೊಂಡು ಹೇಳಿದ್ದು ಅಷ್ಟೇ ಹೊರತು ಇದರಲ್ಲಿ ಯಾರಿಗಾದರೂ ಬಹಳ ತೊಂದರೆ ಆಗಿದ್ದರೆ, ನಮ್ಮಿಂದ ಮಠದವರಿಗೆ ಬಹಳ ತೊಂದರೆ ಆಗಿದ್ದರೆ ನಮ್ಮ ಕ್ಷಮೆಯನ್ನು ಕೇಳುತ್ತೇನೆ. ನಾನು BS ರಾಘವೇಂದ್ರ ಭಟ್, ಹಿಂದೂ ಬ್ರಾಹ್ಮಣರಲ್ಲಿ ಸ್ಮಾರಕ. ನಾನು ಮೊದಲಿಗೆ ಹಿಂದೂ ಅಂತ ನಾನಿವತ್ತು ಹೇಳಬೇಕಾದ್ರೆ ಆದಿಶಂಕರಾಚಾರ್ಯರ ಅವತಾರ ಆಗದೇ ಹೋಗಿದ್ರೆ 1200 ವರ್ಷಗಳ ಹಿಂದೆ ನಾನೊಬ್ಬ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಭರತ ಭೂಮಿಯಲ್ಲಿ ಆಗ್ತಿರಲಿಲ್ಲ. ಕಾರಣ ಅಂದಿನ ಬೌದ್ಧ ಧರ್ಮದ ಪ್ರಭಾವ ಹಿಂದೂ ಧರ್ಮದ ನಾಶದತ್ತ ಕೊಂಡೊಯ್ತಾ ಇತ್ತು. ಆ ಸಂದರ್ಭದಲ್ಲಿ ಸಾಕ್ಷಾತ್ ಪರಶಿವನ ಅವತಾರ ಪುರುಷರಾಗಿ ಜನ್ಮವೆತ್ತಿದರು. ಸಾಕ್ಷಾತ್ ಪರಶಿವನ ಅವತಾರದ ಜನ್ಮಕ್ಕೆ ಜನ್ಮ ಕೊಟ್ಟಂತಹ ತಾಯಿ ಆರ್ಯಾಂಬೆಯ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಕಳೆದ 1-2 ದಿನದಲ್ಲಿ ಬಹಳ ನೋವು ಉಂಟುವಾಗುವಂತಹ ಒಂದು ವಿಡಿಯೋ ವಾಟ್ಸಪ್ ಮತ್ತು ಫೇಸ್ಬುಕ್ಗಳಲ್ಲಿ ಬಂದಿದೆ. ತಾವೆಲ್ಲರೂ ಗಮನಿಸಿದ್ದೀರಿ. 11ನೇ ತಾರೀಕು ಜುಲೈ 11ನೇ ತಾರೀಕು ಉಡುಪಿಯ ರಾಜಾಂಗಣ ಅಂದರೆ ಶ್ರೀಮಠದ ಉಡುಪಿಯ ಮಠದ ರಾಜಾಂಗಣದಲ್ಲಿ ನಡೆದಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ತುಣುಕು ವಾಟ್ಸಪ್ನಲ್ಲಿ ಬಂತು. ಅಂದರೆ ಅದೊಂದು ಹರಿಕಥೆಯ ಸಂದರ್ಭದಲ್ಲಿ ಆದಿಶಂಕರಾಚಾರ್ಯರನ್ನು ಬಹಳ ಅಸಂವಿಧಾನಿಕ ಪದವನ್ನು ಬಳಸಿ, ಯಾಕೆಂದರೆ ಅವರು ಬಳಸಿದಂತಹ ಶಬ್ದಕೋಶವನ್ನು ನಾನು ಖಂಡಿತ ಇಂದೂ ಸಹ ಆದಿಶಂಕರರಿಗೆ ಬಳಸಲಾರೆ. ಆದ್ದರಿಂದ ಅಸಂವಿಧಾನಿಕ ಶಬ್ದವನ್ನು ಬಳಸಿ ಆದಿಶಂಕರಾಚಾರ್ಯರನ್ನು ನಿಂದಿಸಿದರು. ಇದು ಆದಿಶಂಕರನ ನಿಂದಿಸಿದ್ದು ಇಡೀ ಹಿಂದೂ ಸಮಾಜಕ್ಕೆ ಅವರವರ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ವಿಚಾರವಾಗಿತ್ತು. ಇದನ್ನು ಖಂಡಿತವಾಗಿ ನಾವು ನ್ಯಾಯಾಲಯದ ಮೊರೆ ಹೋಗಿ ಕಾನೂನಿನ ಹೋರಾಟಕ್ಕೂ ಸಹ ನಾವು ಸಿದ್ಧರಾಗಿದ್ವಿ. ಆ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದ್ದು ಇದು ಉಡುಪಿಯ ರಾಜಾಂಗಣದಲ್ಲಿ ಆದಂಥ ಕಾರ್ಯಕ್ರಮ. ನಾವು ಉಡುಪಿ ಈಗಿನ ಶಿರೂರು ಮಠದ ಅಧಿಕಾರಿಗಳ ವರ್ಗವನ್ನು ಮಾತಾಡೋಣ ಅಂಥೇಳಿ ನಾನೇ ಖುದ್ದಾಗಿ ಶ್ರೀಮಠದ ದಿವಾನರಾದಂತಹ ವೇದಮೂರ್ತಿ ಶ್ರೀ ಉದಯಕುಮಾರ ಸರಳತ್ತಾಯ ಅವ್ರನ್ನ ಇಂದು ಬೆಳಗ್ಗೆ ಮಾತನಾಡಿಸಿದೆ. ಬಹಳ ಉತ್ತಮ ರೀತಿಯಲ್ಲಿ ಅವರು ಸ್ಪಂದಿಸಿ ಖಂಡಿತವಾಗಿ ನಡೆದಂಥ ಘಟನೆಗೆ ಶ್ರೀಮಠ ವಿಷಾದವನ್ನು ವ್ಯಕ್ತಪಡಿಸುತ್ತದೆ. ವಿಷಾದ ವ್ಯಕ್ತಪಡಿಸಿದಂಥ ಪತ್ರವನ್ನು ಸಹ ಅವರು ಪತ್ರಿಕಾ ಪ್ರಕಟಣೆಗೆ ಬಿಡುಗಡೆ ಮಾಡಿದರು. ನಂತರದಲ್ಲಿ ಅವರು ನನ್ನ ಹತ್ರ ಮಾತಾಡುವಾಗ ಒಂದು ಘಟನೆಯನ್ನು ಹೇಳಿದ್ರು. ಈ ಘಟನೆ ಹೇಗಾಯಿತು ಅಂಥೇಳಿ
ಉತ್ತರ ಕರ್ನಾಟಕ ಭಾಗದ ಬೆಳಗಾವಿ ಭಾಗದ ಒಂದು ಹರಿಕಥೆಯ ತಂಡ ಶ್ರೀಮಠದ ಜಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ಬೇಡಿಕೆ ಇಟ್ಟು ಅವಕಾಶವನ್ನು 1 ಗಂಟೆ ಪಡ್ಕೊಂಡಿದ್ರಂತೆ. ಅಲ್ಲಿ ಭಕ್ತ ಪ್ರಹ್ಲಾದ ಅನ್ನುವಂಥ ಹರಿಕಥೆಯನ್ನು ಆಡ್ತೇವೆ ಅಂತ ಹೇಳಿ ಅವರು ಪರ್ಮಿಷನ್ ತಗೊಂಡು ಆ ಭಕ್ತ ಪ್ರಹ್ಲಾದ ಹರಿಕಥೆಯ ಮಧ್ಯದಲ್ಲಿ ಆದಿಶಂಕರರನ್ನು ನಿಂದನೆ ಮಾಡುವಂಥ ಒಂದು ಕೆಲಸ ಅಲ್ಲಿ ನಡೆದಿತ್ತು. ಅದು ಮಠದ ಗಮನಕ್ಕೆ ಬಾರದೇ ನಡೆದಿದೆ. ಆದರೂ ನಾವು ಶ್ರೀಮಠದ ಪರವಾಗಿ ವಿಷಾದವನ್ನು ವ್ಯಕ್ತಪಡಿಸಿ ಯಾರು ಹರಿಕಥೆಯಲ್ಲಿ ಪಾಲ್ಗೊಂಡಿದ್ರು ಅವರಿಂದ ಕ್ಷಮಾಪಣಾ ವಿಡಿಯೋವನ್ನು ಕಳಿಸ್ಕೊಡ್ತೇವೆ ಅಂತ ಹೇಳಿದರು. ಇವತ್ತು ಆ ಕ್ಷಮಾಪಣಾ ವಿಡಿಯೋವನ್ನು ಯಾರು ಹರಿಕಥೆಯಲ್ಲಿ ಅಂಕಿತಾ ನಾಯಕ್ ಮತ್ತು ಗೌರಿ ಪಾಂಡುರಂಗಿ ಅಂತ ಇಬ್ಬರು ಮಹಿಳೆಯರು ಅಲ್ಲಿ ಈ ಒಂದು ಹರಿಕಥೆಯಲ್ಲಿ ಪಾಲ್ಗೊಂಡಿದ್ದರು. ಅವರು ವಿಷಾದ ವ್ಯಕ್ತಪಡಿಸಿ ಕ್ಷಮೆಯನ್ನು ಕೋರಿ ವಿಡಿಯೋವನ್ನು ಕಳಿಸ್ಕೊಟ್ಟಿದ್ದಾರೆ. ಅದನ್ನು ನಾನು ಈ ಒಂದು ವಿಡಿಯೋದ ಜೊತೆಯಲ್ಲಿ ಮಾಧ್ಯಮ ಮಿತ್ರರಿಗೆ ಕಳಿಸ್ಕೊಡ್ತಾ ಇದ್ದೇನೆ. ಒಟ್ಟಾರೆಯಾಗಿ ಬಹಳ ಒಂದು ನೋವಿನ ಸಂಗತಿ. ಒಂದು ಹಂತದಲ್ಲಿ ಇದು ಮುಕ್ತಾಯವಾಗಿದೆ ಅಂತ ತಿಳ್ಕೊಳ್ಳೋಣ. ಆದರೆ ನಾನು ಎಲ್ಲ ಹಿಂದೂಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ತ್ರಿಮತಸ್ಥ ಬ್ರಾಹ್ಮಣರಲ್ಲಿ ಎಲ್ಲರಲ್ಲೂ ನಾನು ವಿನಂತಿ ಮಾಡೋದು ಅಂತಂದರೆ, ನಾವು ಯಾರೂ ಸಹ ಆಚಾರ್ಯತ್ರಯರ ವಿಚಾರಧಾರೆಯನ್ನು ಇಟ್ಕೊಂಡು ಅವರನ್ನು ನಿಂದಿಸೋದು ಇವತ್ತಿನ ಸಮಾಜದ ಬೆಳವಣಿಗೆಯಲ್ಲಿ ಉತ್ತಮತರವಾದ ವಿಚಾರ ಅಲ್ಲ. ಆಚಾರ್ಯತ್ರಯರು ಎಲ್ಲರೂ ಸಹ ಅವರವರ ಕಾಲಘಟ್ಟದಲ್ಲಿ ಹಿಂದೂ ಸಮಾಜಕ್ಕೆ ಅವರದೇ ಆದಂಥ ದೊಡ್ಡ ಕೊಡುಗೆಯನ್ನು ಕೊಟ್ಟೋಗಿದ್ದಾರೆ. ಅವರ ಕೊಡುಗೆಯಿಂದ ನಾವೆಲ್ಲರೂ ಸಹ ಹಿಂದೂಗಳು ಅಂತೇಳಿ ನಾವು ಬಾಳ್ತಾ ಇದ್ದೇವೆ ಈ ಭರತ ಭೂಮಿಯಲ್ಲಿ. ಅದರಿಂದ ಇಡೀ ಹಿಂದೂ ಸಮಾಜಕ್ಕೆ ಮಾದರಿಯಾಗಿರಬೇಕಾಗಿರೋರು ಬ್ರಾಹ್ಮಣ ಸಮಾಜ. ಹಾಗಿರುವಾಗ ಬ್ರಾಹ್ಮಣರಲ್ಲೇ ನಾವು ಒಂದು ಈ ರೀತಿಯಾದಂತಹ ಒಂದು ಕ್ಷುಲ್ಲಕ ಮನಸ್ಥಿತಿಯನ್ನು ಇಟ್ಕೊಂಡು ಒಬ್ಬರನ್ನೊಬ್ಬರನ್ನು ನಿಂದನೆ ಮಾಡೋದು ಸಮಾಜಕ್ಕೆ ಆರೋಗ್ಯಕರವಾದ ಬೆಳವಣಿಗೆ ಅಲ್ಲ ಅಂತ ನಾನು ಈ ಮುಖಾಂತರ ತಿಳಿಯಪಡಿಸ್ತಾ ಇದ್ದೇನೆ. ಹಾಗೆ ಇನ್ನೊಂದು ಸಣ್ಣ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೇನೆ. ಎಚ್ಚರಿಕೆ ಅಂದರೆ ಬೇರೆ ಏನೂ ಅಲ್ಲ, ಈ ರೀತಿಯ ಘಟನೆ ಮತ್ತಾರೂ ಮಾಡೋದು ಬೇಡ ದಯವಿಟ್ಟು. ಇನ್ನು ಈ ರೀತಿಯಾದಂತಹ ಘಟನೆಗಳು ಆದಿಶಂಕರಾಚಾರ್ಯರ ನಿಂದನೆಯಲ್ಲಾಗಲಿ ಅಥವಾ ಮಧ್ವಾಚಾರ್ಯರ ನಿಂದನೆಯಲ್ಲಾಗಲಿ ಅದನ್ನು ನಾನು ಖಂಡಿಸ್ತಾ ಇದ್ದೇನೆ. ಈ ರೀತಿ ಘಟನೆ ಮತ್ತೆ ಯಾರಿಂದನಾರು ಪುನರಾವರ್ತನೆ ಆದರೆ ಖಂಡಿತವಾಗಿ ನಾನು ಕಾನೂನಿನ ಹೋರಾಟದಲ್ಲಿ ತೊಡಗಿಸ್ಕೊಳ್ತೇನೆ ಅಂತ ಹೇಳ್ತಾ ಶಿರೂರು ಮಠದ ಗುರುಗಳಲ್ಲಿ ನಮಸ್ಕರಿಸುತ್ತಾ, ಅಲ್ಲಿಯ ದಿವಾನರು ನಮಗೆ ಸಹಕರಿಸಿ ವಿಷಾದ ವ್ಯಕ್ತಪಡಿಸಿ ಅವರ ಪತ್ರವನ್ನು ನಮಗೆ ಕಳಿಸಿಕೊಟ್ಟಿದ್ದಾರೆ. ನನಗೆ ಒಂದು ಘಟನೆ ನೆನಪಾಗ್ತದೆ. ಶಿರೂರು ಮಠದ ಪರ್ಯಾಯದ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಆಹ್ವಾನವನ್ನು ಕೊಟ್ಟು ತ್ರಿಮತಸ್ಥರನ್ನು ಒಟ್ಟುಗೂಡಿಸಿ ಎಲ್ಲ ಹಿಂದೂ ಸಮಾಜವನ್ನು ಒಟ್ಟುಗೂಡಿಸಿ ಅಲ್ಲಿ ಪರ್ಯಾಯದ ಒಂದು ಕಾರ್ಯಕ್ರಮ ಜರುಗಿತ್ತು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಂಗಳೂರು ಪ್ರಾಂತ್ಯದ ಎಲ್ಲ ಪದಾಧಿಕಾರಿಗಳು ಮಠದ ಜೊತೆಯಲ್ಲಿ ಕೈ ಜೋಡಿಸಿ ಪರ್ಯಾಯದ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ನಾವು ಅಲ್ಲಿ ಸೇವೆಯನ್ನು ಮಾಡಿದಂತಹ ಒಂದು ಘಟನೆಯನ್ನು ನೆನಪಿಸ್ತಾ, ಖಂಡಿತವಾಗಿ ಶ್ರೀಮಠ ಮುಂದಿನ ದಿನಗಳಲ್ಲಿ ಮತ್ತು ಹಿಂದೂ ಸಹ ಇಡೀ ಹಿಂದೂ ಸಮಾಜವನ್ನು ಒಟ್ಟಾಗಿ ಕೊಂಡೋಗುವಂತಹ ಪ್ರಯತ್ನ ಪಟ್ಟಿದೆ. ಮುಂದೂ ಸಹ ಅದು ಮುಂದುವರಿಯಲಿ ಅಂತ ಹೇಳ್ತಾ ಉಡುಪಿ ಶ್ರೀಕೃಷ್ಣನಲ್ಲಿ ನನ್ನ ನಮಸ್ಕಾರವನ್ನು ಸಮರ್ಪಣೆ ಮಾಡ್ತಾ ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಮತ್ತೊಮ್ಮೆ ಆಚಾರ್ಯ ಶಂಕರ ಭಗವತ್ಪಾದಾಚಾರ್ಯರಿಗೆ ನನ್ನ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ.